ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವ್ಲಾಗ್ ಬಂದು ಮ್ಯಾರಥಾನ್ ಅಲ್ಲ ವಾಕಥಾನ್. ಸೊ ವಾಕಥಾನ್ ಇಂಟರ್ನ್ಯಾಷನಲ್ ಹೆಂಗೆ ಅಂತ ಅಂದರೆ ಭಾರತೀಯ ಉತ್ಸವ ಇದ್ದಿದ್ದರಿಂದ ವಾಕಥಾನ್ ಮಾಡಿಸಿ ಎಲ್ರಿಗೂ ಹೇಳೋ ಥರ ಇತ್ತು ಇದು. ಅದಕ್ಕೆ ಅಂತಲೇ ಎಲ್ರಿಗೂ ಟಿ ಶರ್ಟ್ ಸೈಜ್ ಎಲ್ಲ ಕೊಟ್ಟಿದ್ದರು ಆ್ಯಂಡ್ ಕಂಪಲ್ಸರಿ ಇದ್ದಿದ್ದರಿಂದ ಎಲ್ಲರೂ ಅಟೆಂಡ್ ಮಾಡಬೇಕಾಗಿತ್ತು. ಇಲ್ಲಿ ಸಂಜನಾ ಅಟೆಂಡೆನ್ಸ್ ಬರೆದ್ಬಿಟ್ಟು ಶರ್ಟ್ ಇಸ್ಕೊಂಡು ಹೆಂಗೆ ಟಿ ಶರ್ಟ್ ನಿನ್ನ ಟಿ ಶರ್ಟ್ ಲೂಸ್ ಆಯ್ತಾನೋ ಜಾಸ್ತಿ. ಸೊ ಇಲ್ಲಿ ಅಂದರೆ ಟಿ ಶರ್ಟ್ ಯಾರು ಅವ್ರವ್ರ ಸೈಜ್ ಸಿಗಲಿಲ್ಲ, ಎಲ್ಲ ಒಟ್ಟಿಗೆ ಎಲ್ ಸೈಜ್ ಸಿಕ್ಕಿದ್ರಿಂದ ಎಲ್ಲರೂ ಕ್ಯಾಪ್ಚರ್ ಮಾಡ್ತಿದ್ದಾರೆ. ಎಲ್ಲ ಸೈಜ್ ನೋಡಿದ್ರೆ ಎಲ್ಲ ಟಿ ಶರ್ಟ್ ತೋರಿಸ್ತವ್ರೆ. ಅದ್ರಲ್ಲಿ ನಮ್ರತಂಗೆ ಒಬ್ಳಿಗೆ ಕರೆಕ್ಟ್ ಸೈಜ್ ಟಿ ಶರ್ಟ್ ಸಿಕ್ಕಿದ್ದಿದ್ದು. ಇಲ್ಲಿ ನೋಡಿ ಗೈಸ್, ಇವರೆಲ್ಲ ಜೂನಿಯರ್ಸ್ ಎಲ್ಲ ಸೈಜ್ ಬಗ್ಗೆ ಡಿಸ್ಕಸ್ ಮಾಡ್ತಾವ್ರೆ ಮೆತ್ತಿಗೆ. ಆ್ಯಕ್ಚುಲಿ ನಾನು ವೀಡಿಯೋ ಮಾಡ್ತಾ ಇರೋದು ಅವ್ರು ಯಾರಿಗೂ ಗೊತ್ತಿರಲಿಲ್ಲ. ಅಲ್ಲಿ ಗಂಟ ವೀಡಿಯೋ ಮಾಡ್ತಿದ್ದೀನಿ ಅಂತ ಗೊತ್ತಾದ ತಕ್ಷಣ ಮಾಡಬೇಡಿ ಅಕ್ಕ ಅಂತ ಬಂದರು ಇಬ್ಬರೂ, ಅಷ್ಟು ಜನನೂ. ನಮ್ಗೆ ಶರ್ಟ್ ಜೊತೆ ಒಂದು ಹ್ಯಾಟ್ ಕೊಟ್ಟಿದ್ರು. ಹ್ಯಾಟ್ ಆದಮೇಲೆ GMIT ಅಂತ. ಸೊ ಇಲ್ಲಿ ಆಲ್ಮೋಸ್ಟ್ ಗೊತ್ತಲ್ಲ ಹುಡುಗಿರಿಗೆ ಏನೇ ಸಿಕ್ಕರು ಫಸ್ಟ್ ಫೋಟೋಶೂಟ್ ಮಾಡ್ತಾರೆ ಅಂತ, ಅದೇ ಕೆಲಸ ನಡೀತಾ ಇದೆ. ಎಲ್ಲ ಡ್ರೆಸ್ ಫಿಟ್ಟಿಂಗು, ಹ್ಯಾಟು ಎಲ್ಲ ಸರಿ ಮಾಡಿಕೊಂಡು ಫೋಟೋಸ್ಗೆ ರೆಡಿ ಆಗ್ತಿರೋದು. ನಾವು ಹಂಗೆ ಎಲ್ಲನೂ ಸರಿಯಾಗಿದೆಯಾ ಅಂತ ಫಿಟ್ ಮಾಡ್ಕೊಂಡು ನೋಡ್ತಾಯಿದ್ದೀವಿ. ಫೋಟೋ ತೆಗಿತಾವಳೆ ಅಂತ ಬಂದು ಪೋಸ್ ಕೊಡ್ತಾವ್ರೆ ನೋಡಿ ಗೈಸ್ ಎಲ್ಲರೂ. ಕವನ, ಲಕ್ಷ್ಮಿ. ಸೊ ಮತ್ತು ನಾನು ಮಧ್ಯ ನಿಂತ್ಕೋತೀನಿ, ನೀವು ಮಧ್ಯ ನಿಂತ್ಕೊಳ್ಳಿ ಅಂತ ಜಗಳ ಆಡ್ತಾ ಇರೋದು ಇಲ್ಲಿ. ಇವ್ರಿಗೆ ಏನು ಹೇಳಬೇಕು. ಕೊನೆಗೂ ಅವಳು ಬಿಂದು ನಾನು ತಲ್ಬಿಟ್ಟು ಮಧ್ಯದಿಂದ ಅಂದ್ಬಿಟ್ಟು ಹೋಗಿ ಮುನ್ಸ್ಕೊಬಿಟ್ಲು. ಬಂದು ಕೊನೆಗೆ ಹೆಂಗಾರ ಮಾಡಿ ನಿಲ್ಲಿಸಿ ಫೋಟೋ ತೆಗೆಸ್ತು. ಬಿಂದು ಬೇಜಾರು ಮಾಡ್ಕೊಬಿಟ್ಟವಳೆ, ಏನು ಕೇಳಿದ್ರು. ಕೊನೆಗೂ ಫೋಟೋ ತೆಗೆಸ್ತು ಹೆಂಗೋ ಮಾಡಿ. ಅದನ್ನೇ ಕಂಟಿನ್ಯೂ ಮಾಡ್ತಾವಳೆ ಗೈಸ್, ಆ್ಯಟಿಟ್ಯೂಡ್ ಥರ. ಆಮೇಲೆ ಇಲ್ಲಿ ಬಂದು ನೋಡಿದ್ರೆ ಇಲ್ಲಿ ಸೀಕ್ರೆಟು ಒಂದು ವಾರದಿಂದ ಸಿಕ್ಕಿರಲಿಲ್ಲ ನಮ್ಮ ಕೈಗೆ. ದೊಡ್ಡ VIP ಆಗಿಬಿಟ್ಟಿದ್ದಾರೆ. ಯಾರು ಅಂತ ನೋಡಿ, ನಮ್ಮ ನಿಸರ್ಗ ಅವರು. ನೋಡಿ ಅಲ್ಲಿಗೆ ಹೋಗ್ತಿದ್ದೀನಿ ಅಂತ ಒಂದು ವಾರದಿಂದ ನನ್ನ ಕೈಗೆ ಸಿಕ್ಕಿಲ್ಲ ಅವಳು. ಇಲ್ಲಿ ಎಲ್ರಿಗೂ ವ್ಲಾಗ್ ಸ್ಟಾರ್ಟ್ ಮಾಡಿಲ್ಲ ಅಂತ ಹೇಳ್ತಾರೆ, ಯಾರು ಬಂದು ವ್ಲಾಗಿಗೆ ರೆಸ್ಪಾನ್ಸ್ ಮಾಡಲ್ಲ. ಈ ಅನುಷನ ನೋಡಿ, ಅವ್ರ ಗ್ಯಾಂಗ್ ಪೂರ್ತಿ ಹೋಯ್ತವ್ರೆ, ಒಬ್ಬರು ರೆಸ್ಪಾನ್ಸ್ ಮಾಡ್ತಿಲ್ಲ. ಆಮೇಲಿಂದ ಎಲ್ಲರೂ ಒಂದು ಹಾಯ್ ಮಾಡಿದ್ರೆ ನಾನು ವೀಡಿಯೋ ಸ್ಟಾರ್ಟ್ ಮಾಡೋದು ಅಂದಮೇಲೆ ಎಲ್ಲರೂ ಹಾಯ್ ಮಾಡಿದ್ದು. ಎಲ್ಲರೂ ಹೆಂಗೆ ಹಾಯ್ ಮಾಡ್ತಾವ್ರೆ ನೋಡಿ. ವ್ಲಾಗು ಅಂತ ಗೊತ್ತಾದ್ಮೇಲೆ ಎಲ್ಲ ಫೋಟೋ ಅಂತ ಪೋಸ್ ಕೊಡ್ತಾರೆ, ಆಮೇಲೆ ವೀಡಿಯೋ ಅಂತ ಗೊತ್ತಾದ್ಮೇಲೆ ಸುಮ್ಮನಾಗೋಯ್ತಾರೆ. ಇದೇ ನಡೀತಾ ಇದ್ದಿದ್ದು ಗೈಸಲ್ಲಿ. ನಮ್ಮ ರಕ್ಷಿತಂಗೆ ಫುಲ್ ಖುಷಿ ಆಗೋಯ್ತು ವ್ಲಾಗು ಅಂತ ಗೊತ್ತಾಗಿ. ಆಮೇಲೆ ನಮ್ಮನ್ನು ನಮ್ಮ ಭಾರತೀಯ ನಗರ ಕಾಲೇಜಿಂದ ಮದ್ದೂರು ಕರ್ಕೊಂಡೋದ್ರು. ಮದ್ದೂರು ಸ್ಟೇಡಿಯಮಿಂದ. ಆ್ಯಕ್ಚುಲಿ ನಮಗೆ ಗೊತ್ತಿರಲಿಲ್ಲ ಅಷ್ಟು ದೂರ ನಡೀಬೇಕು ಅಂತ. ಆಮೇಲೆ ಮದ್ದೂರು ಸ್ಟೇಡಿಯಮಿಂದ ನಾವು ಆಲ್ಮೋಸ್ಟ್ ಭಾರತೀಯ ನಗರದವರೆಗೂ ಅಂದರೆ ಕಾಲೇಜ್ ಸ್ಟೇಡಿಯಮ್ವರೆಗೂ ನಡ್ಕೊಂಡು ಬಂದ್ವಿ. ಆಲ್ಮೋಸ್ಟ್ ಎಷ್ಟು 17 ಕಿಲೋಮೀಟ್ರ್ ಏನೋ ಅನಿಸುತ್ತೆ, ಅಷ್ಟು ನಡ್ಕೊಬಂದ್ವಿ. ಒಟ್ಟು ಟೋಟಲ್ ಸ್ಟೂಡೆಂಟ್ಸ್ 3000 ಜನ ಅಲ್ಲಿಂದ ಇಲ್ಲಿಗೆ ನಡ್ಕೊಂಡು ಬಂದಿದ್ದು ಗೈಸ್. ಸೊ ಬಟ್ ರೋಡಲ್ಲಿ ಹೋಗ್ತಾ ಏನೇನು ಸಿಕ್ತು ಅಂತೆಲ್ಲ ನೀವೇ ಫುಲ್ ವೀಡಿಯೋ ನೋಡಬೇಕು. ಎಲ್ಲ ಬಿಸಿಲು, ಎಲ್ಲ ಕ್ಯಾಪು ಎಲ್ಲ ಹೆಂಗೆ ಕಾಣಿಸ್ತಾವಳೆ ನಮ್ಮ ಭೂಮಿಕಾ ಅಂತ ಹೇಳಿ. ಫುಲ್ ರೆಡಿ ಆದ್ಲು ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಅಂತ. ಇನ್ಸ್ಟಾದಲ್ಲೇ ಮಾಡಿದೆ ನಾನು, ನೋಡಿರೋಲ್ಲ ಬರೀ ಇನ್ಸ್ಟಾದಲ್ಲ. ನಾನು ತಿಂಡಿ ತಿಂದಿಲ್ಲ, ಇವಳಂತೂ ತಿನ್ಕೊ ಬಂದವಳೆ ಬಿಡಿ. ರಕ್ಷಿತಂಗೂ ತಿಂಡಿ ತಿಂದಿಲ್ವಂತೆ. ಸ್ವಾತಿ ಹೆಂಗ ಏನ್ ಸರ್ಚ್ ಮಾಡ್ತಿದ್ದೀರಾ? ಯಾವ್ದು ಇವತ್ತು ಸೋಮವಾರ, ಬಿರಿಯಾನಿ ಹೋಟೆಲ್ ಸೌಂದರ್ಯ ಸೋಮವಾರ ಅಂತ ತಿಂತವ್ರೆ ಅವರು. ನಿಧಾನವಾಗಿ ಹೋಗಿ.
ಹತ್ತತ್ರ ಗೈಸ್ ಎಲ್ಲಿಂದ ಬಂದಿದ್ದೀವಿ ಮದ್ದೂರು ಸ್ಟೇಡಿಯಮಿಂದ ಇಲ್ಲಿವರೆಗೆ ನಡೆಸಿದ್ದಾರೆ ಗೈಸ್ KM ದೊಡ್ಡಿವರೆಗೆ. ನೋಡಿ ಎಷ್ಟು ಕಿಲೋಮೀಟರ್? 11 ಕಿಲೋಮೀಟರ್. 13. ನಮಗೂ ಅಲ್ಲಿಂದ ನಡ್ದು ಸುಸ್ತಾಗಿತ್ತು ಅಂತ ಈ ಗೇಟ್ ಹತ್ರ ಬಂದು ಕುತ್ಕೊಂಡು ಅಟ್ಲೀಸ್ಟ್ ಯಾವ್ದಾದ್ರು ಬಸ್ಗೆ ನಿಲ್ಸಿದ್ರೆ ಹತ್ಕೊಂಡು ಹೊಂಟೋಗ್ಬಿಡೋದ ಅಂತ. ಏನು ಫುಲ್ ಬಿದ್ದು ಹೋಗೋರಂಗೆ ಕೂತವ್ರೆ ನೋಡಿ ಗೈಸರು. ನಾನೇ ಪರವಾಗಿಲ್ಲ. ಆಮೇಲೆ ಕೊನೆಗೂ ಬಂದು ಇಲ್ಲಿ ಯಾವುದೋ ಹೋಟ್ಲ್ ಹತ್ರ ಕೂತ್ಕೊಂಡ್ವಿ. ಒಂದು ಸ್ವಲ್ಪ ಹೊತ್ತು ಕೂತಿದ್ವಿ. ಅಲ್ಲಿಂದ ಹಂಗೆ ನಡ್ಕೊಂಡು ಬಂದ್ವಿ. ಬಂದು ನೋಡಿದ್ರೆ ನಿಯರ್ ಟು ಚಿಕ್ಕಸಿನಕೆರೆ. ಚಿಕ್ಕಸಿನಕೆರೆ ಗೇಟಿಗೆ ಬಂದ್ವಲ್ಲ ಅಂತ ಫುಲ್ ಖುಷಿಯಾಗಿ ಇಲ್ಲೆಲ್ಲ ನಮ್ಮ ಕ್ಲಾಸ್ ಬಾಯ್ಸ್ ಎಲ್ಲ ಇದ್ರಲ್ಲ, ಸೊ ಇಲ್ಲೊಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಕ್ಲಿಪ್ಪಿಂಗ್ ತೊಗೊತಾ ಇದ್ದೀನಿ. ಹೇಳು ದೊಡ್ಡಿಯಲ್ಲಿ ಒಂದು ಭಾಗ ಬಂದ್ವಾ ಕೈಯುವೆ ದೊಡ್ಡಿಗೆ ಬಂದಿದ್ದೀವಿ. ಮ್ಯಾಕಥಾನ್ ಮಾಡ್ಕೊಂಡು ಮಾಡ್ಕೊಂಡ್ ಬಂದಿದ್ದೀವಿ. ಮಾತಾಡಾದ್ಮೇಲೆ ದೊಡ್ಡ ಕಾಲೇಜ್ ಬಿಡ ನೋಡಿ ಗೈಸ್. ಹೋಗುವಾಗ ಹಿಂಗಿದ್ವು ಬರುವಾಗ ಹಿಂಗಿದ್ವಿ. ನನ್ನ ವೈಟ್ನಲ್ಲಿ ಹಾಕ್ಬಿಡ ಆಯ್ತಾ? ಸಾಧಿಸ್ಬಿಟ್ರು ಫುಲ್ ಟಯರ್ಡಾಗಿ ಕೊನೆಗೂ ವಾಕಥಾನ್ನ ಮುಗಿಸಿ ನಾವು ಹೊರಟಿದ್ವಿ. ಹೋಗಿದ್ದವ್ರು ಹಿಂಗಾಗ್ಬಿಟ್ಟಿದ್ದೀವಿ. ಫುಲ್ ಸ್ಯಾಡ್ ಫೇಸ್ ಆಗಿಬಿಡ್ತು. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫುಲ್ ವ್ಲಾಗ್.